ಹೌದು ವೀಕ್ಷಕರೇ, ಏನು ಹವಾಮಾನ ಇಲಾಖೆಯವರು ಏನು ಒಂದು ಸುದ್ದಿಗೋಷ್ಠಿ ನಡೆಸಿ ಏನು ರಾಜ್ಯಾದ್ಯಂತ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಏನು ಜಿಲ್ಲೆಗಳಿದ್ದಾವೆ, ಇಂಥ ಒಂದು ಜಿಲ್ಲೆಗಳಿಗೆ ಆದಷ್ಟು ಈಗ 35 ಡಿಗ್ರಿ ಸೆಲ್ಸಿಯಸ್ಟು ಮತ್ತು 40-45 ಆಸುಪಾಸು ಡಿಗ್ರಿ ಸೆಲ್ಸಿಯಸ್ಟು ತಾಪಮಾನ ಬಿಸಿಲಿನ ಹೆಚ್ಚಿಗೆಯಾಗಿದೆ. ಈ ಒಂದು ಏನು ಬಿಸಿಲಿನ ಒಂದು ತಾಪಮಾನ ಮುಂದಿನ ದಿನಗಳಲ್ಲಿ 4-5 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ತಾಪಮಾನ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆಯವರು ಒಂದು ಸುದ್ದಿಗೋಷ್ಠಿ ಮುಖಾಂತರ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಒಂದು ಚಾನಲ್ ಕಡೆಯಿಂದ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳೋದು ಇಷ್ಟೇ, ಆದಷ್ಟು ನೀರು ಕುಡಿಯಿರಿ ಮತ್ತು ಹಣ್ಣುಗಳ ಮೊರೆ ಹೋಗಿರಿ ಅಂತೇಳಿ ನಮ್ಮ ಒಂದು ಸಾರ್ವಜನಿಕರಲ್ಲಿ ವಿನಂತಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಆದಷ್ಟು ಈ ಒಂದು ಬಿಸಿಲಿನ ತಾಪಮಾನ ಜಾಸ್ತಿಯಾಗಿ ಜನರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ ತಿಳಿಯಿರಿ ಮತ್ತು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಈ ಒಂದು ಬಿಸಿಲಿನ ತಾಪಮಾನ ಭಾಳ ಇನ್ನೂ ಒಂದು 3-4 ದಿನಗಳಲ್ಲಿ ಇನ್ನೂ ಗಂಭೀರತೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ನಮಸ್ಕಾರ.